ವೆಲ್ಕಮ್ ಟು ದ ಗಣೇಶ್ ವಿಡಿಯೋ ಲಾಸ್ಟ್ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ವಿಡಿಯೋ ಬಂದ್ಬಿಟ್ಟು ಶ್ರೀಲಂಕಾ ವರ್ಸಸ್ ಇಂಡಿಯಾ ODI ಮ್ಯಾಚ್. ಒಟ್ಟಿನಲ್ಲಿ ಹೋದ ಸತಿ ODI ಮ್ಯಾಚ್ ಫಸ್ಟ್ನೇ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಶ್ರೀಲಂಕಾ ಟೈ ಆಯಿತು. ಈ ಮ್ಯಾಚ್ ಪ್ರಿವ್ಯೂ ಮ್ಯಾಚ್. ಒಟ್ಟಿನಲ್ಲಿ ಏನು ಹೇಳೋದು ಹೋಗ್ರು, ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ಒಟ್ಟಿನಲ್ಲಿ ಏನು ಚೇಂಜ್ ಇರಲ್ಲ ಅನ್ಬೋದು. ಚೇಂಜ್ ಆಗೋದು ನೋಡೋದಾದ್ರೆ ಒಟ್ಟಿನಲ್ಲಿ ಇಂಡಿಯಾ ಕಡೆ ಒಟ್ಟಿನಲ್ಲಿ ಒಂಚೂರು ಬ್ಯಾಟಿಂಗು ಇಲ್ಲ ಬೌಲಿಂಗು ಚೇಂಜ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಬ್ಯಾಟಿಂಗ್ ಒಂಚೂರು ಕಳಪೆ ಆಯಿತು ಅನ್ಬೋದು. ಶುಭ್ಮನ್ ಗಿಲ್ ಒಟ್ಟಿನಲ್ಲಿ ಯಶಸ್ವಿ ಜೈಸ್ವಾಲ್ ಇವರಿಬ್ರು ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರ್ ಶುಭ್ಮನ್ ಗಿಲ್ ಇವರಿಬ್ರು ಒಟ್ಟಿನಲ್ಲಿ ಚೆನ್ನಾಗಿ ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇವರಿಬ್ಬರ ಮೇಲೆ ಗಮನ ಇರುತ್ತೆ ಅನ್ಬೋದು. ಇನ್ನು ಮಿಕ್ತವರೆಲ್ಲ ಒಂದು ಆವ್ರೇಜ್ ಆಗಿ ಆಡಿದ್ರು. ವಿರಾಟ್ ಕೊಹ್ಲಿ ಆಗಲಿ, ರೋಹಿತ್ ಶರ್ಮಾ ಆಗಲಿ, ಶಿವಮ್ ದುಬೆ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಅಕ್ಷಯ್ ಪಟೇಲ್, ರಾಹುಲ್ ಒಳ್ಳೆ ಚೆನ್ನಾಗಿತ್ತು ಅನ್ಬೋದು. ಗುರು ಗೇಮ್ ಅನ್ನೋದಕ್ಕಿಂತ ಒಟ್ಟಿನಲ್ಲಿ ಇಂಡಿಯಾ ಒಂಚೂರು ಎಲ್ಲಪ್ಪ ವೇಸ್ಟ್ ಮ್ಯಾಚ್ ಹೋಗೋದಂದ್ರೆ ನನ್ನ ಪ್ರಕಾರ ನೋಡೋದಾದ್ರೆ ಒಟ್ಟಿನಲ್ಲಿ ಇಂಡಿಯಾ ಒಟ್ಟಿನಲ್ಲಿ ಟಾಸ್ ಗೆಲ್ಲೇಬೇಕು. ಇವರು ಈ ಮ್ಯಾಚ್ ಏನೋ ಟಾಸ್ ಗೆಲ್ಲಿಲ್ಲ ಅಂದರೆ ಒಂಚೂರು ಗೆಲ್ಲೋ ಚಾನ್ಸಸ್ ಶ್ರೀಲಂಕಾ ಇರುತ್ತೆ ಅನ್ಬೋದು. ಯಾಕೆಂದರೆ ಹೋದ ಸತಿ ಟಾಸ್ ಗೆದ್ಬಿಟ್ಟು ಶ್ರೀಲಂಕಾದವರು ಗೆಲ್ಲೋ ಸೋಲೋ ಮ್ಯಾಚ್ನ ಟೈ ಮಾಡ್ಕೊಂಡ್ರು ಅನ್ಬೋದು. ಇಂಡಿಯಾದವರು ಗೆಲ್ಲೋ ಮ್ಯಾಚ್ನ ಟಾಸಿನ ಒಂಚೂರು ಕಷ್ಟ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಮಾಡ್ಬಿಟ್ಟು ಅದೇ 231 ಇಲ್ಲ 231 ಆವ್ರೇಜ್ ಸ್ಕೋರು ಇಲ್ಲ ಇಂಡಿಯಾ ಬ್ಯಾಟಿಂಗ್ ಚೇಂಜ್ ಮಾಡಿಕೊಂಡ್ರೆ ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ ಅನ್ಬೋದು. ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯಾ ಒಂಚೂರು ಸ್ಟ್ರಗಲ್ ಪಡ್ತಿದೆ ಅನ್ಬೋದು. ಬ್ಯಾಟಿಂಗಲ್ಲಾಗಲಿ ಬೌಲಿಂಗಲ್ಲಿ ಎರಡು ಕಡೆಯಲ್ಲೂ ಒಂಚೂರು 99% ಸ್ಟ್ರಗಲ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಫೀಲ್ಡಿಂಗ್ ಕಡೆ ಒಟ್ಟಿನಲ್ಲಿ ಎಕ್ಸ್ಟ್ರಾ ಸ್ಟ್ರಗಲ್ ಮಾಡ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಫೀಲ್ಡಿಂಗು ಬೌಲಿಂಗು ಖಡಕ್ ಇದ್ದಾರೆ ಇಂಡಿಯಾದವರು ಅನ್ಬೋದು. ಒಂಚೂರು ಚೇಂಜಸ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಚೇಂಜ್ ಮಾಡಿದ್ರು ಮಾಡ್ಬೋದು. ಯಾಕೆಂದರೆ ಇಂಡಿಯಾ ಹೋದ ಮ್ಯಾಚ್ನ ಗೆಲ್ಲೋ ಮ್ಯಾಚ್ನ ಟೈ ಮಾಡ್ಕೊಂಡ್ಬಂದ್ರು. ಅದರಿಂದ ನನ್ನ ಪ್ರಕಾರ ಒಟ್ಟಿನಲ್ಲಿ ಚೇಂಜಸ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯಾ ಟೀಮಲ್ಲಿ ನನ್ನ ಪ್ರಕಾರ ಚೇಂಜಸ್ ಮಾಡೇ ಮಾಡ್ತಾರೆ ಅನ್ಬೋದು. ಆಸ್ ಯೂಶುವಲ್ ಕ್ಯಾಪ್ಟನ್ ಆಗಿ ಇಂಡಿಯನ್ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ, ಓಪನರ್ ಆಗಿ ನನ್ನ ಪ್ರಕಾರ ಇಲ್ಲಿ ಓಪನಿಂಗ್ ಸ್ಟಾರ್ಟ್ನ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕೊಡಬೇಕು. ಮೂರನೇ ಬ್ಯಾಟ್ಸ್ಮನ್ ಆಗಿ ರಾಹುಲ್ನ ಕಳಿಸ್ಬೇಕು ಅನ್ಬೇಕು. ಒಟ್ಟಿನಲ್ಲಿ ಇವರು ಶಿವಮ್ ದುಬೆನ ಕಳಿಸ್ತಾರೆ, ಇಲ್ಲ ಮೂರನೇ ಬ್ಯಾಟ್ಸ್ಮನ್ ಆಗಿ ಏಕಾಏಕಿ ವಾಷಿಂಗ್ಟನ್ ಸುಂದರ್ನ ಕಳಿಸ್ಬಿಡ್ತಾರೆ. ಗುರು ಇವ್ರು ಮಾಡೋದೇ ಅದೇ ತಪ್ಪು ಅನ್ಬೋದು. ಶ್ರೇಯಸ್ ಅಯ್ಯರ್, ಶಿವಮ್ ದುಬೆ, ಅಕ್ಷಯ್ ಪಟೇಲ್ ಒಟ್ಟಿನಲ್ಲಿ ಮೇನ್ ಗುರು ಇಂಡಿಯಾ ಟೀಮು ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ ಆಗಲಿ, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್. ನನ್ನ ಪ್ರಕಾರ ಇಲ್ಲಿ ಮೊಹಮ್ಮದ್ ಸಿರಾಜ್ಗೆ ಜಾಗಕ್ಕೆ ಒಟ್ಟಿನಲ್ಲಿ ಬೌಲಿಂಗ್ ಚೇಂಜಸ್ ಇರುತ್ತೆ, ಬ್ಯಾಟಿಂಗ್ ಚೇಂಜಸ್ ಇರುತ್ತೆ ಅನ್ಬೋದು. ಹರ್ಷವರ್ಧನ್ ಸಿಂಗ್, ವಾಷಿಂಗ್ಟನ್ ಸುಂದರ್ ಆಗಲಿ ಒಟ್ಟಿನಲ್ಲಿ ಮೇನ್ ಗುರು ಇಂಡಿಯಾ ಟೀಮು ಇಷ್ಟು ಇರುತ್ತೆ ಅನ್ಬೋದು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಒಟ್ಟಿನಲ್ಲಿ ಒಳ್ಳೆ ಓಪನಿಂಗ್ ಇದೆ. ಒಂಚೂರು ಓಪನಿಂಗ್ ಕಡೆ ಇಂಡಿಯಾ ಗಮನ ಹರಿಸ್ಬೇಕು ಅನ್ಬೇಕು. ಶುಭ್ಮನ್ ಗಿಲ್ ಹೋದ ಮ್ಯಾಚ್ ಚೆನ್ನಾಗಿ ಆಡಲಿಲ್ಲ, ಈ ಮ್ಯಾಚಲ್ಲಿ ಅಟ್ಲೀಸ್ಟ್ ಚೆನ್ನಾಗಿ ಆಡಬೇಕು. ಅಟ್ಲೀಸ್ಟ್ ಇನ್ನಿಂಗ್ಸ್ ಆಡಬೇಕು ಗುರು. ಶ್ರೇಯಸ್ ಅಯ್ಯರ್, ಶುಭ್ಮನ್ ಗಿಲ್ ಒಟ್ಟಿನಲ್ಲಿ ಏನಾರು ಒಂಚೂರು ಚೇಂಜಸ್ 99% ನನ್ನ ಪ್ರಕಾರ ಇರುತ್ತೆ ಅನ್ಬೋದು. ಯಾಕೆಂದರೆ ಈ ಮ್ಯಾಚ್ನಾರು ಇಂಡಿಯಾ ಗೆಲ್ಲಿಲ್ಲ ಅಂದರೆ 2 ಸೀರೀಸೇ ಟೈ ಆದಂಗೆ ಆಗ್ಬಿಡುತ್ತೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯಾ ಟೀಮು ಹಿಂಗಿರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚು ಮೇನ್ ಕ್ರೂಷಿಯಲ್ ಮ್ಯಾಚ್ ಅನ್ಬೋದು. ಶ್ರೀಲಂಕಾ ODI ಮ್ಯಾಚು ಒಟ್ಟಿನಲ್ಲಿ T20 ಅಷ್ಟೇ. ಒಟ್ಟಿನಲ್ಲಿ ಹೋದ ಸತಿ 3ನೇ ಮ್ಯಾಚಲ್ಲಿ ಶ್ರೀಲಂಕಾದವರು ಟೈ ಮಾಡ್ಕೊಳ್ಳೋಕ್ಕೆ ಅಟ್ಲೀಸ್ಟ್ ಡ್ರಾ ಮಾಡ್ಕೊಳ್ಳೋಕೆ ನೋಡ್ತಿದ್ರು. ಅಟ್ಲೀಸ್ಟು ಕೊನೆಗೂ ಫಸ್ಟ್ನೇ ಮ್ಯಾಚ್ನ ಡ್ರಾ ಮಾಡಿಕೊಂಡು ಒಟ್ಟಿನಲ್ಲಿ ಈ ಪ್ರಿವ್ಯೂ ಗಿಂತ ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ ಅನ್ಬೋದು. ನನ್ನ ಪ್ರಕಾರ ಹೈ ಇಂಟೆನ್ಷನ್ ಇರುತ್ತೆ ಒಟ್ಟಿನಲ್ಲಿ. ಯಾಕೆಂದರೆ ಹೈ ಇಂಟೆನ್ಷನ್ ಮ್ಯಾಚ್ ಇದ್ದೇ ಇರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಲ್ಲಿ ಹರ್ಷವರ್ಧನ್ ಸಿಂಗ್ ಪವರ್ ಪ್ಲೇಯಲ್ಲಿ ವಿಕೆಟ್ಗಳನ್ನ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ತೆ ಅನ್ಬೋದು. ಅವರು ಮತ್ತು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವರಿಷ್ಟು ಜನನು ಚೆನ್ನಾಗಿ ಆಟನ ಆಡಬೇಕು. ರಾಹುಲ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಲ್ಲಿ ಟಾಸ್ ಗೆಲ್ಲೋರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ ಅನ್ಬೋದು. ಇಲ್ಲಿ ಟೋಟಲ್ ಆಗಿ ಆಡಿರೋದು ನೋಡೋದಾದ್ರೆ 169 ಮ್ಯಾಚಲ್ಲಿ ಇಂಡಿಯಾ 99 ಮ್ಯಾಚ್ನ ಗೆದ್ಕೊಬರ್ತಿದ್ದಾರೆ. ಶ್ರೀಲಂಕಾದವರು 57 ಮ್ಯಾಚ್ನ ಗೆದ್ಕೊಬರ್ತಿದ್ದಾರೆ. 11 ನೋ ರಿಸಲ್ಟು, 1 ಮ್ಯಾಚ್ ಈಗ ಜಸ್ಟ್ ಟೈ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಇಂಟೆನ್ಷನ್ ಮ್ಯಾಚ್. ಈ ಮ್ಯಾಚ್ ಏನಾದ್ರು ಗೆಲ್ಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಇಂಡಿಯಾ ಸೀರೀಸ್ನ ಸೋತಂಗೆ ಆಗ್ಬಿಡುತ್ತೆ. ಒಟ್ಟಿನಲ್ಲಿ ಈ ಪ್ರೆಡಿಕ್ಷನ್ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮು, ಅಲ್ಲಿ ಕ್ರಿಕೆಟ್ ಅಪ್ಡೇಟ್ ಬರುತ್ತಿರುತ್ತೆ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ತಿದ್ದಾರೆ ಗುರು, ಹಂಗೆ ಶೇರ್ ಮಾಡಿ.